ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ಪಾಲಕ್ ಚಿಕನ್ ಮಾಡುವ ವಿಧಾನ ನೋಡೋಣ ಬನ್ನಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ನಾವು ಮೊದಲಿಗೆ ಪಾಲಕನ್ನು 2 ರಿಂದ 3 ನಿಮಿಷ ಕುದಿಸ್ಕೋಬೇಕಾಗತ್ತೆ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅರ್ಧ ಕೆಜಿ ಚಿಕನ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 1 ಟೊಮೆಟೊ, 1 ಈರುಳ್ಳಿ, ಚಿಲ್ಲಿ ಪೌಡರು, 1-2 ಗ್ರೀನ್ ಚಿಲ್ಲಿ, ಖಾರದ ಪುಡಿ, ಧನಿಯಾ ಪೌಡರು, ಇಷ್ಟನ್ನು ತಗೊಂಡು ನಾವು ನೀಟಾಗಿ ಪಾಲಕ್ ಚಿಕನ್ ಮಾಡ್ಕೋಬೋದಾಗುತ್ತೆ. ನೋಡಿ, ಮೊದಲಿಗೆ 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಅದ್ರಾಗೆ ನಾವು 1 ಬಿರಿಯಾನಿ ಎಲೆ, 2 ಲವಂಗ, 1/4 ಇಂಚು ಚಕ್ಕೆ ಇಷ್ಟನ್ನು ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ 1 ದೊಡ್ಡದಾದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿ ನೀಟಾಗಿ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈರುಳ್ಳಿ ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದಾದ ರೆಸಿಪಿ ಇದು. ಬ್ಯಾಚುಲರ್ಗಳಂತೂ ಈಸಿಯಾಗಿ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ಬಿಟ್ರೆ ಸಾಕು ಫ್ರೆಂಡ್ಸ್, ಇನ್ನೆಲ್ಲ ರೆಡಿ ಇರುತ್ತೆ. ಮಸಾಲೆ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿಯಾದ ರೆಸಿಪಿ ಇದು. ನೋಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಈಗ 1 ರಿಂದ 1/4 ಟೀ ಸ್ಪೂನು ಅರ್ಧ ಕೆಜಿ ಚಿಕನ್ಗೆ ಸಾಕಾಗುತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಮಿಕ್ಸ್ ಕೊಡಬೇಕು. ನೋಡಿ, ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಮಿಕ್ಸ್ ಕೊಟ್ವಿ ಅಂದರೆ ಅದ್ರ ಜೊತೆಗೆ ನಾವೀಗ ಚಿಕನ್ನ ಸೇರಿಸ್ಕೊಳ್ಳೋಣ. ಈ ಚಿಕನ್ ಬಂದ್ಬಿಟ್ಟು ಸ್ವಲ್ಪ ಇದರಲ್ಲಿರೋ ನೀರಿನಂಶ ಹೋಗೋವರೆಗೂ ಇದೇ ರೀತಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಚಿಕನ್ನು ನಾನು ಬರೀ ಲೆಗ್ ಪೀಸೇ ತೊಗೊಂಡಿದ್ದೀನಿ. ಆ ಲೆಗ್ ಪೀಸನ್ನು ಸೆಂಟ್ರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚಿಕನ್ಗೆ ಮಸಾಲೆ ಅನ್ನೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಸ್ವಲ್ಪ 5 ನಿಮಿಷ ಹಿಂಗೆ ನಾವು ಚಿಕನನ್ನು ನೀರಲ್ಲಿ ತೊಳೆದಿರ್ತೀವಲ್ಲ, ಆ ನೀರಿನಂಶ ಹೋಗೋವರೆಗೂ ಇದೇ ಥರ ಮಿಕ್ಸ್ ಕೊಡಬೇಕಾಗತ್ತೆ. ಇದೀಗ ಆಗಿದೆ. ಇದು ನಾವು ಪಾಲಕ್ಕು ಬೇಯಿಸಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಸೇರಿಸ್ಕೊಳ್ಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿ ಮಾತ್ರ ಬರುತ್ತೆ. ಈ ಥರ ನೀವು ಒಂದ್ಸರಿ ರೆಸಿಪಿ ಮನೇಲಿ ಟ್ರೈ ಮಾಡಿ. ನೋಡಿ, ಈಗ 1/4 ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇನೆ ನಾವೀಗ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಸ್ವಲ್ಪ, ಅದ್ರ ಜೊತೆಗೇನೆ ಧನಿಯಾ ಪೌಡರ್ ಹಾಗೆ ಸೇರಿಸ್ಕೊಬಿಡೋಣ. ಅದು 1/4 ಟೀ ಸ್ಪೂನ್ ಸೇರಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ. ಚಪಾತಿಗೆ, ರೈಸ್ಗೆ, ಪೂರಿಗಂತೂ ತುಂಬಾ ಟೇಸ್ಟಾಗಿರುತ್ತೆ. ಯಾರೆಲ್ಲ ಚಿಕನ್ ತಿನ್ನಲ್ಲ ಅಂತಾರೆ, ಈ ಥರ ಮಾಡಿಕೊಡಿ. ಅವ್ರು ಇನ್ನೊಂದ್ಸಲಿ ಇನ್ನೂ ಬೇಕು ಅನ್ನೋ ಥರ ಟೇಸ್ಟಿಯಾಗಿರುತ್ತೆ. ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಕೊಡಿ. ನೋಡಿ, ಈ ಥರ ಮಿಕ್ಸ್ ಕೊಟ್ಮೇಲೆ ಸ್ವಲ್ಪ ನಾವು ಮಸಾಲೆ ಹಿಡಿಬೇಕಲ್ವ, ಅದ್ರಗೋಸ್ಕರ 1/2 ಲೋಟ ವಾಟರ್ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ ಈಗಲೇ ಸೇರಿಸ್ಕೊಂಡು ಬಿಡೋಣ.
ನೋಡಿ ಇದೀಗ ಮಿಕ್ಸ್ ಕೊಟ್ಟು ಒಂದು 2 ರಿಂದ 3 ನಿಮಿಷ ಹಾಗೆ ತಿರುಗಿಸ್ಕೊಟ್ಟು ಬೇಯಿಸ್ಕೊಂಡ್ರೆ ನೋಡಿ ರೆಡಿಯಾದ ಪಾಲಕ್ ಚಿಕನ್ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ ಎಷ್ಟು ಸೊಗಸಾಗಿದೆ. ಇದೀಗ ರೆಡಿಯಾಗಿದೆ. ಇದಕ್ಕೆ ನೋಡಿ ಕುದ್ದಿದ್ದಾದಮೇಲೆ ಇದರ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದೀಗ ರೆಡಿಯಾಗಿದೆ ಅಂತ ಅದ್ರಾಗೆ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಆ್ಯಡ್ ಮಾಡಿಕೊಂಡು ತುಂಬ ಈಸಿಯಾದ ರೆಸಿಪಿ. ಒಮ್ಮೆ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸೊಗಸಾಗಿದೆ. ಚಿಕನ್ ಪ್ರಿಯರಿಗಂತೂ ಸೂಪರಾಗಿ ಮಾಡಿಕೊಡೋದಕ್ಕೆ ಸೂಪರಾದ ರೆಸಿಪಿ ಇದು. ನೋಡಿ ಫ್ರೆಂಡ್ಸ್, ಇದೀಗ ಆಗಿದೆ. ಇದನ್ನೀಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. Thank you friends. Share the video, like the video, subscribe.